ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೀರಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ. ಮತ್ತು ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೊಸಬ್ರಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಬೆಲ್ ಬಟನ್ ಹೊಡೀರಿ. ಯೂಟ್ಯೂಬ್ ಒಳಗೂ ಸಪೋರ್ಟ್ ಮಾಡೋದಕ್ಕಾಗಿ ಭಾಳ ಅಂದ್ರೆ ಭಾಳ ಸಂತೋಷದೀನಿ ನಾನು. ಇವತ್ತಿನ ಏನು ಅಪ್ಡೇಟ್ ಪಾ ಅಂತಂತಂದ್ರೆ DRDO ಒಳಗೆ ವೇಕೆನ್ಸಿ ತೊಗೊಂಬಂದೇನಿ. ಅದು ಏನಪ್ಪ ಅಂತಂತಂದ್ರೆ ಅದು ಅಪ್ಲೈ ಹೆಂಗೆ ಮಾಡೋದು, ಕೆಲಸ ಏನಿರ್ತೈತಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ. ಫಸ್ಟ್ ಆಫ್ ಆಲ್ ಈ DRDO ಅಂತಂದ್ರೆ ಏನಂತ ತಿಳ್ಕೊಬೇಕಂತಂದ್ರೆ ಶಾರ್ಟ್ ಆಗಿ ಹೇಳೋದಂದ್ರೆ ನಮ್ಮ ಇಂಡಿಯನ್ ಡಿಫೆನ್ಸ್ ಐತದಲ್ಲ, ಆ ಡಿಫೆನ್ಸ್ ಒಳಗೆ ಸಂಶೋಧನಾ ಕೇಂದ್ರವಾಗಿ ಇದು ಕೆಲಸ ಮಾಡ್ತೈತಿ. ಅಂತಂದ್ರೆ ಗೌಪ್ಯವಾಗಿ ಕೆಲಸ ಮಾಡ್ತೈತಿ, ಅಪ್ಡೇಟ್ ಕೊಡ್ತೈತಿ ಅದಕ್ಕೆ. ಮತ್ತು ಅದನ್ನು ಹೆಂಗೆ ಅಪ್ಡೇಟ್ ಮಾಡಬೇಕಂತ ಕೆಲಸ ಈ ಸಂಸ್ಥೆ ಒಳಗೆ ವರ್ಕ್ ಮಾಡ್ತಿರ್ತಾರೆ. DRDO ಭಾರತೀಯ ಡಿಫೆನ್ಸ್ ಅಂದ್ರೆ ಭಾರತೀಯ ರಕ್ಷಣಾ ಸಂಸ್ಥೆ. ಈ DRDO ಸಂಸ್ಥೆಯು ಭಾರತದ ಟೆಕ್ನಾಲಜಿ ಸಂಶೋಧನಾದ ಹೆಂಗೆ ಅಪ್ಡೇಟ್ ಮಾಡಬೇಕು, ಹೆಂಗೆ ಫ್ಯೂಚರ್ ಇಂಡಿಯಾ ಹೆಂಗೆ ಇರಬೇಕು ಅಂತ ಕೆಲಸ ಈ ಸಂಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಸ್ಪೆಷಲ್ ಆಗಿ ಅಚೀವ್ಮೆಂಟ್ ಮಾಡ್ಕೊತ ಬಂದೈತಿ. ಅದ್ರೊಳಗೆ ಈಗ ಅಪ್ಡೇಟ್ ಮಾಡಿದಾರೆ, ಅಂದ್ರೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅನ್ಕೊಂಡಿರಿ ಮತ್ತೊಳ್ಳೆ DRDOದ ವೇಕೆನ್ಸಿ ಯಾರ್ಯಾರೆಲ್ಲ ಕಾಯತಿರಲ್ಲ ಅಂಥವ್ರಿಗೆ ಈ ವೇಕೆನ್ಸಿ ಬಂದೈತಿ ನೋಡ್ರಿ. ಈ ಭಾರತೀಯ ರಕ್ಷಣಾ ಸಂಸ್ಥೆ ಒಳಗೆ ಟೋಟಲ್ ಆಗಿ ವೇಕೆನ್ಸಿ ಬಂದ್ಬಿಟ್ಟು 200+ ಅದಾವೆ. ನಮಗೆ ಬಂದಿದ್ದ ಅಪ್ಡೇಟ್ ಪ್ರಕಾರ 150 ವೇಕೆನ್ಸಿಗೆ ಮುಂದಿನ ಕ್ಯಾಂಡಿಡೇಟ್ಗಳಿಗೆ ಅಂದ್ರೆ DRDO ಫ್ಯಾಮಿಲಿಗೆ ಜಾಯಿನ್ ಆಗ್ಬೇಕಂತೇಳಿ, ಆದ ಸಂಸ್ಥೆಗೆ ಜಾಯಿನ್ ಆಗ್ಬೇಕಂತ ಕೆಲಸ ಅದನ್ನು ತಲೆಯಾಗಿಟ್ಕೊಂಡು ಅವರಿಗೆ ತರಬೇತಿ ಕೊಡಕಂತ ಕೆಲಸ ಅಪ್ರೆಂಟಿಸ್ ನೇಮಕಾತಿಯನ್ನ ಈ DRDO ಈಗ ಹೊಸದಾಗಿ ತಗೊಂಬಂದೈತಿ. ಅದನ್ನ ನಾನು ವೇಕೆನ್ಸಿ ಪೂರ್ತಿಯಾಗಿ ಹೇಳ್ತೇನೆ ನೋಡ್ರಿ. ಈ DRDO ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರ್ತೈತ್ರಿ. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕೇಂದ್ರ ಸರ್ಕಾರದ ಜಾಬ್ ಆಗಿದ್ರಿಂದ ಸ್ಪೆಷಲಿ ಎಲ್ಲರೂ ಅಪ್ಲೈ ಮಾಡ್ತಾರೆ. ಆದಷ್ಟು ನಮ್ಮ ಕರ್ನಾಟಕದವ್ರಿಗೆ ನಾನು ಕನ್ನಡದಾಗ ಹೇಳಂತೀನಿ. ಹಿಂದಿ ಒಳಗೆ ಆಲ್ರೆಡಿ ಅಪ್ಡೇಟ್ ಮುಗಿಸಿಬಿಟ್ಟಿದ್ದಾರೆ. ಯೂಟ್ಯೂಬ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಟ್ಟು 150 ಹುದ್ದೆಗಳು. ಮತ್ತು ಇದನ್ನು ಆನ್ಲೈನ್ ಒಳಗೆ ಹಾಕ್ಬೇಕಾಗೈತಿ, ಆಫ್ಲೈನ್ ಇರೋದಿಲ್ಲ. ಆನ್ಲೈನ್ ನಾವು ಅಪ್ಲೈ ಮಾಡಬೇಕಾಗೈತಿ. ಫಸ್ಟ್ ಎಕ್ಸಾಮ್ ಇರ್ತೈತಿ. ನಾನು ಈಗ ವೇಕೆನ್ಸಿ ಹೇಳ್ತೇನಲ್ಲ, ಎಸ್ಪೆಷಲಿ BE BTech ಮಾಡಿದವ್ರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ನೋಡ್ರಿ ಇದು. ಫಸ್ಟ್ ಅವರು ಅಪ್ಲೈ ಮಾಡ್ಬೇಕು, ಆಮೇಲೆ BComದವ್ರಿಗೇನು ಕರೆದಾರ. ಇನ್ನು ಈ DRDOದ ಎಜುಕೇಷನ್ ಏನಾಗಿರ್ಬೇಕು, ಕ್ವಾಲಿಫಿಕೇಶನ್ ಬಗ್ಗೆ ಬಂತಂದ್ರೆ ಏನು ಮಾಡಿರ್ಬೇಕಪ್ಪ ಅಂತಂತಂದ್ರೆ ಮೊದಲು BE ಮಾಡಿದವ್ರಿಗೆ ಅಂದ್ರೆ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಭಾಳ ಹೆಲ್ಪ್ ಐತಿ. BE BTech ಮಾಡಿದವ್ರು ಫಸ್ಟ್ ಪ್ರಿಪರೇಷನ್ ಅವ್ರಿಗೆ ಕೊಡ್ತಾರೆ. ಆಮೇಲೆ BA ಕ್ಯಾಂಡಿಡೇಟ್ಗಳಿಗೆ 5 ವೇಕೆನ್ಸಿ ಅದಾವೆ, BCom ಕ್ಯಾಂಡಿಡೇಟ್ಗಳಿಗೂ 10 ವೇಕೆನ್ಸಿ ಅದಾವೆ. ಮತ್ತು BSc ಕ್ಯಾಂಡಿಡೇಟ್ಗಳನ್ನು ಇನ್ವೈಟ್ ಮಾಡಿದ್ದಾರೆ. ಮತ್ತು BCA ಕ್ಯಾಂಡಿಡೇಟ್ಗಳು, BBA ಕ್ಯಾಂಡಿಡೇಟ್ಗಳನ್ನು ಇಲ್ಲೇ ಇನ್ವೈಟ್ ಮಾಡಿದ್ದಾರೆ. ನೀವು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ, ಅಲ್ಲಿ ಹೋಗಿ ಕೆಲಸ ಆ ಲಿಂಕ್ ಗೂಗಲ್ ಒಳಗೆ ಟ್ಯಾಪ್ ಮಾಡಿರಿ. ಅಲ್ಲಿ ಟ್ಯಾಪ್ ಮಾಡಿರಿ. ಅದನ್ನು ಟ್ಯಾಪ್ ಮಾಡ್ಕೆ ಸೀದಾ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ನಿಯರ್ ಬೈ ಇಂಟರ್ನೆಟ್ ಸೆಂಟರ್ ಒಳಗೂ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅಲ್ಲಿ ಬೆಸ್ಟ್ ಆಪ್ಷನ್ ನೋಡ್ರಿ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಹಾಕವ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನೊಮ್ಮೆ ಬೇಕಂದ್ರೆ ನೀವು ಚೆಕ್ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನ್ ಒಳಗೆ ಬರೆದು ಕೊಡ್ತೀನಿ. ಈ DRDO ವೇಕೆನ್ಸಿ ಬಂದ್ಬಿಟ್ಟು ಇಲ್ಲೇ ಕರ್ನಾಟಕ ಮತ್ತು ಒಳ್ಳೆ ಪುಣೆ, ನಾಸಿಕ್ ಇದೆಲ್ಲ ಪ್ಲೇಸ್ ಒಳಗೆ ಹೈರಿಂಗ್ ಮಾಡ್ತಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ 4 ದಿವಸ ಆಯ್ತು. ಮೇ 8 ತನಕ ಇರ್ತೈತಿ. ಬರೋಬ್ಬರಿ 1 ತಿಂಗಳು ಇರ್ತೈತಿ. ಇವತ್ತು ಹಾಕೋನು, ನಾಳೆ ಹಾಕೋನು, ನಾಡ್ದು ಹಾಕೋನು ಅಂತ ಕೆಲಸ ಅನ್ಕೋಬೇಡ್ರಿ. ಹಾಕಿ ಕೆಲಸ ಹಂಗೆ ಸುಮ್ಮನೆ ಕೈ ಬಿಡಬೇಡ್ರಿ. ಪ್ರಿಪರೇಷನ್ ಒಳಗಿರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೆಸ್ಟ್ ಅಂದ್ರೆ ಬೆಸ್ಟ್ ಸ್ಯಾಲ್ರಿ ಇರ್ತೈತಿ, ಪ್ಯಾಕೇಜ್ ಮಸ್ತ್ ಕೊಡ್ತಾರೆ. ಗೌರ್ಮೆಂಟ್ದು ಜಾಬ್ ಅಲ್ಲ, ಎಲ್ಲರೂ ಅಪ್ಲೈ ಮಾಡೇ ಮಾಡ್ತಾರೆ. ಕಾಂಪಿಟೇಷನ್ ಆಲ್ವೇಸ್ ಇರತೈತೆ. ಕಾಂಪಿಟೇಷನ್ ಇಲ್ಲದ ಯಾವುದು ಸಿಗೋದಿಲ್ಲ, ರಿಸ್ಕ್ ಇಲ್ಲದ ಯಾವುದು ಸಿಗೋದೇ ಇಲ್ಲ. ಅಪ್ಡೇಟ್ ಆಗ್ರಿ. ಹಂಗೆ ಖಾಲಿ ಕುಂತ ಕೆಲಸ ಹಾಕಿ ನಾನು ಅದನ್ನು ಅಪ್ಲೈ ಮಾಡ್ಬೇಕು, ಬರೀಬೇಕು ಅಂತ ಕೆಲಸ ಅನ್ಕೋಬೇಡ್ರಿ. ಮೇ 8 ಲಾಸ್ಟ್ ಡೇಟ್. ಅಟ್ರೊಳಗೆ ನಾನು ಈ ಲಿಂಕ್ ನಾನು ಕೊಟ್ಟಿರ್ತೀನಿ. ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಗೂಗಲ್ ಮಾಡಿದ್ರಿ ಅಂದ್ರೆ ಡೈರೆಕ್ಟ್ ಲಿಂಕ್ ಓಪನ್ ಆಕೈತಿ. ಇಲ್ಲಾಂದ್ರೆ DRDO ಅಫಿಷಿಯಲ್ ವೆಬ್ಸೈಟ್ ಒಳಗೆ ಇದನ್ನ ಇನ್ವೈಟ್ ಮಾಡಿದಾರ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಎನಿ ಗ್ರಾಜ್ಯುಯೇಷನ್ ನಿಮ್ದು ಏನು ಡಿಗ್ರಿ ಏನು ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಬೆಸ್ಟ್ ಸ್ಯಾಲರಿ ಇರ್ತೈತಿ. ಈ DRDOನ ಯಾಕೆ ವೈರಲ್ ಮಾಡ್ತಿದ್ದೇನೆ ಅಂತಂತಂದ್ರೆ, ಯಾರು ಡಿಫೆನ್ಸ್, ಆರ್ಮಿ, ನೇವಿ ಇಂಥವೆಲ್ಲ
ಹೋಗ್ಬೇಕಂತ ಕೇಸ್ ಭಾಳ ರೊಚ್ಚಿಗೆ ಅಂದರೆ ಇರ್ತಾರೆ. ಡಿಗ್ರಿ ಮಾಡಿನೂ ನಮಗೆ ಇನ್ನೂ ಇನ್ವೈಟ್ ಮಾಡವಲ್ರಲ್ಪ ಅಂತ ಕೇಸ ಸ್ಟೇಟ್ ಗೌರ್ಮೆಂಟ್ನಾಗ ಕರೆದ್ರೆ ಸಾಕು ಅಂತ ಕೇಸ ಅನ್ಕೊಂಡಿರ್ತಾರೆ. ಅದನ್ನೆಲ್ಲ ತಲೆಯಾಗ ತಗೋಬೇಡ್ರಿ. ಯಾಕೆ ಹೇಳತ್ತೀನಪ್ಪ ನಾನು ಇದನ್ನ ಅಂತಂತಂದ್ರೆ, ಈಗ ಸ್ಟೇಟ್ ಗೌರ್ಮೆಂಟಿಗೆ ಹೆವಿ ಕಾಂಪಿಟೇಷನ್ ಇರ್ತೈತಿ. ನಮ್ಮ ರಾಜ್ಯದಾಗ ನಾವು ಮಾಡೋಣ, ನಮ್ಮ ರಾಜ್ಯದಾಗ ಜಾಬ್ ಆದ್ರೆ ಸಾಕಂತ ಕೇಸ್ ಭಾಳ ಮಂದಿ ಅನ್ಕೊಂಡಿರ್ತಾರೆ. ಅದನ್ನೆಲ್ಲ ತಲೆಯಾಗ ತಗೋಬೇಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಐತಿ. ಯಾಕೆ ಕೇಂದ್ರ ಸರ್ಕಾರಕ್ಕೆ ನಾನು ಜಾಸ್ತಿ ಹೊತ್ತು ಕೊಡೋದಂದ್ರೆ ಇದ್ರ ಸಲುವಾಗಿನೇ. ನಾನು BA ಕ್ಯಾಂಡಿಡೇಟ್, BCom ಕ್ಯಾಂಡಿಡೇಟ್, ನಾನು ಅಪ್ಲೈ ಮಾಡ್ಬೇಕಿದ್ದಾನೆ. ಕಾಂಪಿಟೇಷನ್ ಇರ್ತೈತಿ, ಹಂಗೆ ಪ್ರಯತ್ನ ಮಾಡ್ಕೊತ ಇರೋದು. ಇದಕ್ಕೇನು ಫೀಸ್ ಇರೋದಿಲ್ಲ. ಫೀಸ್ ಇತ್ತಪ್ಪ ಅಂತಂದ್ರೆ 200 ರೂಪಾಯಿ ಒಳಗನೆ ಇರ್ತೈತಿ ಸಮಥಿಂಗ್. ಅದು ಸೆಂಟ್ರಲ್ ಗೌರ್ಮೆಂಟಿಂದನೇ ಕಟ್ಕೋಸ್ಕೊಂತಾರೆ. ಮಾಡ್ರಿ, ಟ್ರೈ ಮಾಡ್ರಿ, ಬಿಡಬೇಡ್ರಿ. ಕರ್ನಾಟಕದಿಂದ ನೀವು ಹೋಗ್ರಿ. ಯಾಕಂದ್ರೆ ಈ DRDOದ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ. HAL ಮತ್ತು ಒಳ್ಳೆ ಇನ್ನೊಂದು ಏರೋನಾಟಿಕಲ್ ಸಂಸ್ಥೆಗಳು ಇರ್ತಾವೆ, ಅಲ್ಲೇ ಇದು ಕೆಲಸ ಮಾಡ್ತೈತಿ. ಇದು DRDO ಇದ ಮೇನ್ ಹೆಡ್ ಇದ್ದಂಗೆ. ಇದರಿಂದನೇ ಮತ್ತು ಮುಂದೆ ಪ್ರೊಸೀಜರ್ ಆಕಾವ. HAL ಅಂದ್ರೆ ಇದು ಭಾರತೀಯ ವಾಯುಪಡೆದ ಹೆಲಿಕಾಪ್ಟರ್ ಮತ್ತು ಏರ್ ಸ್ಪೇಸರ್ ಅವೆಲ್ಲ ರೆಡಿ ಆಕಾವ. ಅದನ್ನು ಹೇಳಂತೀನಿ ನಾನು. ನನ್ನ ಕರ್ನಾಟಕ ಯುವ ಮಿತ್ರರಿಗೆ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ಜಾಬ್ ಹುಡುಕತ್ತವರಿಗೆ ಮತ್ತು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಇಂಥ ಎಕ್ಸಾಮ್ ಬರೀರಿ ಅಂತೇಳಿ ಕನ್ನಡದಾಗ ನಾನು ಮಾತಾಡಕ್ಕೆ ಬಂದೀನಿ. ಇವಾಗ ಹೆಂಗಾಗಿರ್ತೈತಂದ್ರೆ, ಡೆಲ್ಲಿ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಇಂಥಲ್ಲೆಲ್ಲ ಹಿಂದಿ ಒಳಗೆ ಮಾಡಿ ಕೆಲಸ, ಅಲ್ಲೇ ಮೋಟಿವೇಶನ್ ಮಾಡಿ ಕೆಲಸ ಹಿಂದಿಯಿಂದ ಅವ್ರು ಮಾಡ್ತಾರೆ. ಅವ್ರು ಜಾಸ್ತಿ ನಮ್ಗೆ ಯಾರು ನಾವು ಕನ್ನಡದವರಾಗೆ ಕನ್ನಡ ಜಾಸ್ತಿ ಇದು ಮಾಡೋಂಗಿಲ್ಲ. ಫಸ್ಟ್ ಟೈಮ್ ಅನ್ಕೊತೀನಿ ನಾನು ಹಂಗೆ ಅಪ್ಡೇಟ್ ಕೊಡಕ್ಕೆ ರೆಡಿಯಾಗಿದ್ದೀನಿ. ಈಗ ನೀವೇನಾದರೂ ನನಗೆ ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬ್ ಮಾಡಿ ಕೆಲಸ ಸಪೋರ್ಟ್ ಕೊಡತ್ತೀರಿ ಅಂದರೆ ನೆಕ್ಸ್ಟ್ ಅಪ್ಡೇಟ್ನು ಹಿಂಗೆ ತೊಗೊಂಬರ್ತೀನಿ. ಇನ್ನೂ ಭಾಳ ಅದಾವ ನನ್ನ ಕಡೆ ಅಪ್ಡೇಟ್. ಆಫ್ಲೈನು ಇರ್ತಾವೆ, ಅಪ್ಲೈ ಮಾಡಿಸ್ತೀನಿ ನಾನು. ಹಂಗೆ ಅಪ್ಡೇಟ್ ಮಾಡ್ತೀನಿ, ಲಾಗ್ನು ಮಾಡಾಕತ್ತೀನಿ. ನೀವೇನಾದರೂ ಸೈಯದ್ ನದಾಫ್ ವ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಫುಲ್ ವಿಡಿಯೋ ನೋಡಿದರೆ ಅಪ್ಡೇಟ್ ಸಿಗ್ತೈತಿ. ಲಿಂಕ್ ಇರಲಿಲ್ಲಪ್ಪ ಅಂತಂತಂದ್ರೆ ವಿಡಿಯೋ ಲಾಸ್ಟಿಗೆ ನನ್ನ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ನಂಬರ್. ಅದಕ್ಕೆ ಹಾಯ್ ಹಾಕಿದ್ರಿ ಅಂದರೆ ಏನೋ ಒಂದು ಲಿಂಕ್ ಹಾಕೋ ಪ್ರಯತ್ನ ಮಾಡ್ತೀನಿ ನಾನು. ಮಿಸ್ ಮಾಡೋಕೆ ಹೋಗ್ಬೇಡ್ರಿ. BE-ದವ್ರ BTech-ದವ್ರಿಗೆ ಭಾಳ ಹೆಲ್ಪ್ ಐತಿದೆ. ಕರ್ನಾಟಕದವ್ರೆ ಯಾಕೆ ಹೋಗ್ರಿ ಅಂತ ಹೇಳ್ತಾನಂದ್ರೆ, ನಮ್ಮ ಕರ್ನಾಟಕದವ್ರು ರೇರ್ ಇಂಥದ್ದೆಲ್ಲ ಕಾಂಪಿಟೇಟಿವ್ ಆಗಿ ತೊಗೊಂಡು ಮೋಟಿವೇಟೆಡ್ ಆಗಿ ಓದಿ ಸೆಲೆಕ್ಟ್ ಆಗೋದು ಭಾಳ ರೇರ್. ಆದ್ರಂದ್ರೆ ಏನೋ ಒಂದು ಖುಷಿ ಕರ್ನಾಟಕದವ್ರು ಆದ್ರಲ್ಪ ಅಂತ ಕೇಸ. ಅದ್ರ ಸಲುವಾಗಿ ಈ ಎಕ್ಸಾಮ ನೀವು ಅಟೆಂಡ್ ಮಾಡ್ರಿ. ಹೆಂಗೈತಿಪ್ಪ ಅಂತ ಕೇಸ ಅನ್ನಕ್ಕಾದ್ರೂ ಈ ಎಕ್ಸಾಮ್ ಅಟೆಂಡ್ ಮಾಡ್ರಿ.